ನನ್ ಟೆನ್ಷನ್ ನನ್ಗೆ ಅಂದ್ರೆ ಹೆದರಿಸ್ತ್ಯಾ? ಏನ್ ಟೆನ್ಷನ್ ಪುಟಾಣಿ ನಿನ್ಗೆ? ಅನೆಯಲ್ಲಿ ಅವಳು ಅಲ್ಲೇ ಮೇಲೆ ಕ್ಲೋದಿಂಗ್ ಸ್ಟೋರ್ ಅಲ್ಲಿ ಇದ್ದಾಳೆ. ಆಮ್ರಪಾಲಿನ ಎಲ್ಲಾದ್ರೂ ನೋಡಿದ್ಯಾ? ಇಲ್ವಲ್ಲ, ನಿನ್ ಜೊತೆ ಇದ್ದಾರೆ ಅನ್ಕೊಂಡೆ. ನನ್ ಜೊತೆಗ? ಇಲ್ಲ, ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾಳೆ. ಮೊದ್ಲೇ ಏನು ಗೊತ್ತಿಲ್ಲ ಅವ್ರಿಗೆ, ಫೋನ್ ಬೇರೆ ಇಲ್ಲ ಅವ್ರ ಹತ್ರ, ಕಳ್ದೋದ್ರೆ ಕಷ್ಟ. ನಂಗ್ ಮೊದ್ಲೇ ಭಯ ಆಗ್ತದೆ, ನೀನ ಜಾಸ್ತಿ ಭಯ ಪಡಿಸ್ಬೇಡ. ಈಗ ನಂಗೆ ಹುಡ್ಕಕ್ ಹೆಲ್ಪ್ ಮಾಡ್ತೀಯ ಮಾಡಲ್ವೋ? ಹಲೋ ಮೈ ಕಪಿಸೇನೆ. ಅಯ್ಯೋ ಬರೀ ಅರ್ಧ ಕಪಿಸೇನೆ ಇದೆ, ಇನ್ನರ್ಧ ಎಲ್ಲಿ? ಅಣ್ಣ, ಆಮ್ರಪಾಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಪುಟಾಣಿ ಇಲ್ಲೇ ಎಲ್ಲೋ ಇರ್ತಾರೆ, ಬಾ ಹುಡ್ಕನ. ಪ್ರದ್ಯುಮ್ನ ಒಂದ್ ನಿಮಿಷ. ಏನಾಯ್ತು ಯುಕ್ತಿ? ಹುಡ್ಕೋದಿಕ್ಕೊಳೇನ್ ಚಿಕ್ಕ ಹುಡುಗಿನ? ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ನೀನೇ ಹೇಳ್ದೆ ಅಲ್ವಾ? ಸಿಗ್ತಾಳೆ ಬಿಡು. ನನ್ನ ಸ್ಟೋರಿ ಕರ್ಕೊಂಡು ಹೋಗ್ತೀಯಾ? ಯುಕ್ತಿ, ಮೊದ್ಲು ಆಮ್ರಪಾಲಿನ ಹುಡುಕ್ಬೇಕು, ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ತಾನೇ ಬಂದಿದ್ ನೀನು. ಹೌದು ಯುಕ್ತಿ, ಆದ್ರೆ ಆಮ್ರಪಾಲಿಗೆ ಇದೆಲ್ಲ ಹೊಸದು, ಗೊತ್ತಾಗಲ್ಲ ಅವ್ರಿಗೆ. ಯುಕ್ತಿ ಸಾರಿ, ಡೋಂಟ್ ಮೈಂಡ್, ಹುಡ್ಕೊಂಡ್ ಬಂದ್ಬಿಡ್ತೀವಿ. ಪುಟಾಣಿ ನೀನ್ ಆ ಕಡೆ ನೋಡು, ನೀನ ಮೇಲ್ ನೋಡ್ಬಾ, ನಾನು ಈ ಕಡೆ ನೋಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಗೊತ್ತಾದ್ರೆ ಕಾಲ್ ಮಾಡಿ, ಓಕೆ? ಬೇಗ. ಅಲ್ಲ ಪ್ರದ್ಯುಮ್ನ, ನಾನು ಇಲ್ಲಿ ಒಬ್ಬರನ್ನ ಮಾಯ ಮಾಡ್ತೀನಿ, ನಿನ್ ಕೈಲಿ ಮಾಡಕ್ಕಾಗತ್ತಾ? ಮಾಯ ಮಾಡುತ್ತೀಯಾ? ಕಣ್ಣಾರೆ ನೋಡದ ಹೊರತು ನಾನು ನಿನ್ನ ಮಾತನ್ನು ನಂಬುವುದಿಲ್ಲ. ಕಣ್ಣಲ್ಲೇ ನೋಡೋರಂತೆ, ಹೋಗಿ ನಿಂತ್ಕೊಳ್ಳಿ. ನಿಮ್ಮಲ್ಲಿ ಯಾರು ಬರ್ತೀರಮ್ಮ? ಇದ್ರಾಗ ಕುತ್ಕೋ, ಹೆದರ್ಬೇಡ, ಕುತ್ಕೋ. ಕಾಲ್ ಮಡ್ಕೊಂಡು ಮಲ್ಕೋ, ಹೆದರ್ಬೇಡ. ಈಗ ಹೇಳಿ, ಆಬ್ರಕಡಾಬ್ರ ಗಿಲಿಗಿಲಿ ಅಂತ. ಆಬ್ರಕಡಾಬ್ರ ಗಿಲಿಗಿಲಿ ಹೇಗೆ? ನೀನು ಯಾರನ್ನಾದ್ರೂ ಮಾಯ ಮಾಡು ನೋಡೋಣ. ನೀನು ಆ ಬಾಲಕಿಯನ್ನು ಮಾಯ ಮಾಡುವಂತೆ ನಾಟಕ ಮಾಡುತ್ತಿದ್ದೀಯಾ? ನಾನು ನಿನ್ನನ್ನು ಗಾಳಿಯಲ್ಲಿ ತೇಲುವಂತೆ ಮಾಡಬಲ್ಲೆ. ಎಲ್ಲರೂ ಹೇಳಿ, ಅಪರಕಡವರ. ಇಲ್ಲೋದ್ಲಿ ಆಮ್ರಪಾಲಿ. ನೋಡಿದೆಯಾ ಮಾನವ, ಇದು ನಿಜವಾದ ಮಾಯಾಜಾಲ. ಸುಳ್ಳು ಸುಳ್ಳು ಸುಳ್ಳು, ಇದ್ರಲ್ಲಿ ಯಾವ ಮ್ಯಾಜಿಕ್ಕೂ ಇಲ್ಲ. ಪುಟಾಣಿ, ಅವಳಿಂದ ದಾರ ಕಟ್ಟಿದಾಳೆ, ನಂಗೆ ಕಾಣಿಸ್ತಿದೆ. ಅಲ್ಲ ಪುಟಾಣಿ, ಫಸ್ಟ್ ಕೆಳಗಡೆ ನಿಲ್ಸೋಣ. ಈ ಮ್ಯಾಜಿಕ್ ಎಲ್ಲ ಸುಳ್ಳು, ಮೋಸ ಮಾಡ್ತಿದ್ದಾಳೆ ನಿಮ್ಗೆ. ಆಮ್ರಪಾಲಿ, ನನ್ನ ಜೀವನದಲ್ಲೇ ಇಂಥ ಮ್ಯಾಜಿಕ್ ಅನ್ನು ನೋಡಿರ್ಲಿಲ್ಲ. ಹಂಗೆ ಮಾಡಿದ್ಲವಳು. ಅಣ್ಣ, ಈಶ್ವರಿ, ಒಳಗ್ ಬರ್ಬೋದಾ? ನಾನು ಸಂಕೋಚ ಯಾಕೆ? ಬಾ. ಸಂಕೋಚ ಅಲ್ಲ ಅಣ್ಣ, ನಿನಗೆ ನನ್ನ ಮೇಲೆ ಸಿಟ್ಟು ಬಂದಿರ್ಬೋದು ಅಂತ. ನಿನ್ನ ಮೇಲ ನನಗೆ ಯಾಕೆ ಸಿಟ್ಟು? ನನ್ನಿಂದ ನಿನಗೆ ಇಂದ್ರಣ್ಣಂಗೆ ಜಗಳ ಆಯ್ತು, ಅದಕ್ಕೆ. ನೀನ್ ನೆಪ ಅಷ್ಟೇ ಈಶ್ವರಿ. ಈ ಮನೆಯಲ್ಲಿ ಎಲ್ಲ ಶಾಂತವಾಗಿರೋ ಥರ ಕಾಣುತ್ತಷ್ಟೇ. ಬುದ್ಧಿ ಮುಚ್ಚಿದ ಕೆಂಡ. ಇರ್ಲಿ ಬಿಡ, ಮಾತಾಡೇನು ಪ್ರಯೋಜನ ಇಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ. ನೀನು ನನ್ನ ಜೊತೆ ಇದೆಯಾ ಅಂದರೆ ನಂಗೆ ಯಾವ ಭಯ ಬೇಜಾರು ಇಲ್ಲ ಅಣ್ಣ. ಅಣ್ಣ, ಇಂದ್ರಣ್ಣ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಾ ಮಾಡಿದ ದೊಡ್ಡ ತಪ್ಪು. ನಾನು ತುಂಬ ಸ್ವಾರ್ಥವಾಗಿ ಯೋಚನೆ ಮಾಡಿಬಿಟ್ಟೆ. ನಾನು, ನನ್ನ ಖುಷಿ, ನನ್ನ ಸಂಸಾರ ಅಂತ ಮಾತ್ರ ಯೋಚನೆ ಮಾಡಿದೆ. ನಿನ್ನ ಬಗ್ಗೆ ನಾನು ಯೋಚನೆ ಮಾಡಲೇ ಇಲ್ಲ. ಆಗಿದ್ದಾಗೋಯ್ತು ಈಶ್ವರಿ,
ಹಳೆ ಕಸ ಕೆದಕಿದ್ರೆ ನಾರೋದು ನಮ್ಮನೇನೆ. ಅದನ್ನೇ ನಾನು ಹೇಳ್ತಿರೋದಣ್ಣ. ಹಳೇದನ್ನೆಲ್ಲ ಮರಿಬೇಕು. ನಾನು ನೀನು ಮಾತ್ರ ಅಲ್ಲ, ಮನೇಲಿರೋರು ಎಲ್ಲರೂ ಮರೀಲಿ ಅಂತಾನೆ ಯುಕ್ತಿಗೆ ಪ್ರದ್ಯುಮ್ನಂಗೆ ಮದುವೆ ಮಾಡ್ಸಕ್ ಹೊರಟಿರೋದು. ನೋಡೀಶ್ವರಿ, ಯುಕ್ತಿಗೆ ಪ್ರದ್ಯುಮ್ನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಬೇಕಾದ್ರೆ ನಾನು ಹುಡುಗನ್ ನೋಡಿ ಮದುವೆ ಮಾಡಿಸ್ತೀನಿ. ಇಲ್ಲ ಅಣ್ಣ, ನನ್ನ ಅಣ್ಣನ ಮಗನ್ಕಿಂತ ಒಳ್ಳೆ ಗಂಡು ಯಾರು ಸಿಗ್ತಾರೆ ಯುಕ್ತಿಗೆ? ಇದು ಬರೀ ಯುಕ್ತಿ ಪ್ರದ್ಯುಮ್ನ ಮದುವೆ ಅಷ್ಟೇ ಅಲ್ಲ, ಇನ್ನಂತ ಅವ್ರ ಮನೆ ಕೊಂಡಿ. ಇಮೋಷನಲ್ ಆಗಿ ಯೋಚನೆ ಮಾಡಬೇಡ ಈಶ್ವರಿ. ಎಮೋಷನಲ್ ಆಗಿ ಯೋಚನೆ ಮಾಡ್ಬೇಕು ಅಣ್ಣ. 25 ವರ್ಷದ ಹಿಂದೆ ಯಾರ ಭಾವನೆಗೂ ಬೆಲೆ ಕೊಡದೆ ಸ್ವಾರ್ಥವಾಗಿ ನಡ್ಕೊಂಡಿದ್ದಕ್ಕೆ ತಾನೆ ಇಷ್ಟು ವರ್ಷ ಅನುಭವಿಸ್ಬೇಕಾಯ್ತು. ಆ ತಪ್ಪು ನಾ ಮತ್ತೆ ಮಾಡಲ್ಲ ಅಣ್ಣ. ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೌದು ಅಣ್ಣ, ಈ ಮದ್ವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ, ಆ ನಂಬಿಕೆ ನನಗಿದೆ. ಆದ್ರೆ ಒಂದ್ ಸಹಾಯ ಬೇಕು. ಹೇಳು. ಮಾಯಿ ಇಬ್ರು ಜಾತಕ ಕೂಡದೆ ಮದ್ವೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೇನ್ ಕೇಳ್ದೆ, ಅವ್ರು ತೇಲಿಸ್ಬಿಟ್ರು. ಪ್ರದ್ಯುಮ್ನನ್ ಜಾತಕ ಕೊಡ್ತೀಯಾ? ಆಯ್ತು, ಥ್ಯಾಂಕ್ಸ್ ಅಣ್ಣ. ತರ್ತೀನಿ. ಪುಟಾಣಿ, ನಾನು ಮೋಸ ಮಾಡಲಿಲ್ಲ. ನಾನು ಹೇಳ್ದೆ ಅಲ್ಲ ಮ್ಯಾಜಿಕ್ ಮಾಡೋಗಿಲ್ಲ ಅಂತ. ಎಲ್ರು ನಿನ್ನೆ ನೋಡ್ತಾ ಇದ್ರು. ಬಾ. ಓ, ಸಿಕ್ಕಿದ್ರಾ? ಎಲ್ಲಿದ್ರು? ಇಲ್ಲೇ ಮ್ಯಾಜಿಕ್ ಶೋ ಆಗ್ತೈತಲ್ಲ ಅಲ್ಲಿ. ನೀವು ಚಾಕು ಚೂರಿ ಎಲ್ಲ ತೋರಿಸಿ ಮ್ಯಾಜಿಕ್ ಮಾಡ್ಬೇಕಿತ್ತಲ್ಲ. ಮಾಡಬಹುದಿತ್ತು, ಆದರೆ ಪುಟಾಣಿ ನನ್ನ ಚೂರಿಯನ್ನು ತರಲು ಬಿಡಲಿಲ್ಲ. ಪುಟ್ಟಾಣಿ ಹೇಳಿದ್ಲು ಅಂತ ತಂದಿಲ್ವಾ? ನಮ್ಮ ಮನೇಲಿ ಅವಳು ಮಾತ್ ಕೇಳಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀವೇ. ಅಣ್ಣ ಸುಮ್ನಿರ್ತ್ಯಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೇಕು. ಇವರಿಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಪುಟ್ಟಾಣಿ ಆಗಿಲ್ಲ ಹೇಳ್ತಾರ, ನೀವ್ ಮಾತಾಡಿ. ನೀವು ಆ ಮ್ಯಾಜಿಕ್ ಅನ್ನು ಹೇಗ್ ಮಾಡಿದ್ರಿ? ನಾನು ಯಾವತ್ತೂ ಈ ತರದ ಮ್ಯಾಜಿಕ್ ನೋಡೇ ಇಲ್ಲ. ಓ, ಮಾಡಿದ್ರ ಮ್ಯಾಜಿಕ್? ಇವರು ಗಂಧರ್ವ ಕನ್ಯೆ. ಮ್ಯಾಜಿಕ್ ಎಲ್ಲ ಅವ್ರ ರಕ್ತದಲ್ಲೇ ಇರುತ್ತೆ ಅಲ್ವಾ ಆಮ್ರಪಾಲಿ? ಅಣ್ಣ, ನಾನು ನಾಟಕ ಮಾಡುತ್ತಿದ್ದೆ, ನನಗೆ ಅಪಘಾತವಾಯಿತು. ನನಗೆ ಯಾವುದರ ನೆನಪೂ ಇಲ್ಲ. ಅಲ್ಲ, ಅದು ಮ್ಯಾಜಿಕ್. ನಮಗ್ ಟೈಮ್ ಆಯ್ತು, ನಾವ್ ಹೊರಡ್ಬೇಕು. ಬಾ ಆಮ್ರಪಾಲಿ. ಪುಟಾಣಿ, ಇದೇನಿದು? ಇದು ಎಸ್ಕಲೇಟರ್. ಅಂದರೆ ಈ ಮೆಟ್ಟಿಲ ಹಾಗೆಯೇ? ಒಂಥರ ಮೆಟಲ್ ತರನೇ. ಅದೇ ನಾವ್ ಹೇಳ್ಕೊಂಡು ಹೋಗತ್ ಬೇಡ, ಅದೇ ನಮ್ಮನ್ ಕರ್ಕೊಂಡು ಹೋಗತ್ತೆ. ತೋರಿಸ್ತೀನಿ ನೋಡು. ನೋಡು, ಅದೇ ಕರ್ಕೊಂಡು ಹೋಗ್ತಾರೆ. ಎಲ್ರು ಇಲ್ಲೇ ಇದ್ದಾರೆ. ಅಣ್ಣ ಬಾ, ಬರ್ತೀನಿ. ಅಲ್ಲೇ ಇರಿ. ಎಲ್ಲಿ ಹೋಗಿದ್ರಿ ನೀವು? ಇಲ್ಲೇ ಇದ್ವಿ ಅಣ್ಣ. ನಾವು ಕೆಳಗೆಲ್ಲ ಹುಡುಕ್ತಾ ಇದೀವಿ. ಆಮ್ರಪಾಲಿ, ಎಲ್ಲಿ ಹೋಗಿದ್ರಿ ನೀವು? 5 ನಿಮಿಷ ನಮ್ಮೆಲ್ರಿಗೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಕ್ಷಮಿಸು ಆಪದ್ ಬಾಂಧವ, ನಿನಗೆ ತೊಂದರೆ ಕೊಡುವ ಉದ್ದೇಶ ನನ್ನದಲ್ಲ. ಚಿಕ್ಕ ಮಕ್ಳಿಗೂ ಗೊತ್ತಿರುತ್ತೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ಇವಳಿಗೆ ಅದು ಗೊತ್ತಿಲ್ಲ. ಇವಳಿಗೆ ಏನ್ ತುಂಬಾ ಗೊತ್ತಿರೋಳ್ ತರ. ಏನಂದೆ? ಶಾಪಿಂಗ್ ಹೋಗೋಣ ಅಂದೆ. ಹಾ, ಶಾಪಿಂಗ್ ಹೋಗೋಣ ಪ್ರದ್ಯುಮ್ನ. ಆಮ್ರಪಾಲಿ, ನೀನ್ ಯಾವಾಗ್ಲೂ ನನ್ ಕೈ ಹಿಡ್ಕೊಂಡೇ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಕೈ ಬಿಡೋಗಿಲ್ಲ, ಆಯ್ತಾ? ಇವಳೇ ಕಳ್ದೋಗಿದ್ಲು, ಇವಳು ಅವಳನ್ನ ಜೋಪಾನ ಮಾಡ್ತಾಳಂತೆ. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದೀನ? ನಾನು ಆಮ್ರಪಾಲಿ ಜೊತೆ ಮಾತಾಡ್ತಾ ಇರೋದು. ಇತ್ತೀಚಿಗಂತೂ ನಮ್ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಾ. ಬೆಳಿಗ್ಗೆ ಸಂಜೆ ಇವಳ ಜೊತೆನೆ ಹೊರಟೆ. ಆಮ್ರಪಾಲಿ ನನ್ ಫ್ರೆಂಡು, ಅದಕ್ಕೆ ಮಾತಾಡ್ಸ್ತೀನಿ. ಏನೋ ಫ್ರೆಂಡಾ? ಇಷ್ಟ ದಿನ ನಂಗೆ ಯಾರು ಫ್ರೆಂಡ್ಸೇ ಇರ್ಲಿಲ್ಲ, ಆದ್ರೆ ಈಗ ಆಮ್ರಪಾಲಿ ಸಿಕ್ಕಿದ್ದಾಳೆ. ಆಮ್ರಪಾಲಿ ಗೊತ್ತಾ ಅವ್ರು ನಿನ್ ಫ್ರೆಂಡ್ ಅಂತ? ಫ್ರೆಂಡ್ ಎಂದರೆ? ಸ್ನೇಹಿತ ಅಂತ. ಆಮ್ರಪಾಲಿ ಹುಡುಗಿ ಕಣೋ, ಸ್ನೇಹಿತೆ.
ಪುಟಾಣಿ, ನಿನ್ನ ಸ್ನೇಹಿತೆಯಾಗಿರುವುದು ನನ್ನ ಸೌಭಾಗ್ಯ. ಆಮ್ರಪಾಲಿ, ಎಲ್ರು ನೋಡ್ತಾ ಇದಾರೆ. ಪ್ರದ್ಯುಮ್ನ ಬಾ, ನಾವು ಶಾಪಿಂಗ್ ಮಾಡೋಣ. ನಿನಗ್ ಯಾವತ್ತಾದ್ರೂ ಅನ್ಸುತ್ತಾ ನಮ್ ಬೊಗಳೆ ಬೃಂದ ಫ್ರೆಂಡ್ಸ್ ಮಾಡ್ಕೋತಾಳಂತ? ಅದು ಆಮ್ರಪಾಲಿನ, ದೇವರಾಣಗೂ ಇಲ್ಲ. ಆಗ್ಲಿಂದ ಅನ್ಕೊಳ್ತಾ ಇದ್ದೀನಿ ಎಲ್ಲೋ ನೋಡಿದ್ದೆ ಅಂತ. ಈಗ ನೆನ್ಪಾಯ್ತು ನೋಡಿ. ಆತ್ಮಾರಾಮ್ ಶಾಸ್ತ್ರಿಗಳಲ್ವಾ ನೀವು? ರೀ, ಗೊತ್ತಾಯ್ತಾ? ಇಲ್ವಲ್ಲೇ? ಅಯ್ಯೋ, ನಮ್ ಮದ್ವೆ ಮಾಡಿಸ್ತವ್ರು ಇವರೇ ಕಣ್ರಿ. ನಮ್ಮ ಮದುವೆ ಫೋಟೋನಲ್ಲಿ ಬೇರೆ ಯಾರೋ ಜೋಯಿಸ್ರಿದ್ದಾರೆ. ಅಯ್ಯೋ ಅದಲ್ಲ, ನಮ್ಮಮ್ಮನ ಹತ್ರ ಅರ್ಸು ಮನೇಲಿ ಗಂಡಿದೆ ಅಂತ ಹೇಳಿದ್ದೆ ಇವರು. ಜಾತಕ ಕೂಡ್ಸಿ ಒಳ್ಳೆ ಜೋಡಿ ಆಗುತ್ತೆ ಅಂದ್ಮೇಲೆ ನಾವು ಮದ್ವೆ ಆಗಿದ್ದು. ನೆನ್ಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ತಾಯಿ ನಿಮ್ದು. ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು ಆತ್ಮಾರಾಮ್ ಶಾಸ್ತ್ರಿಗಳೇ. ಆದ್ರೆ ಈಗ ಮಾಡೋದಿಕ್ಕೆ ನಿಮಗೆ ಯಾವ ಕೆಲಸನೂ ಇಲ್ಲ. ಅರ್ಥ ಆಗ್ಲಿಲ್ಲ ತಾಯಿ. ನೀವ್ ಯಾವ ಜಾತಕ ನೋಡಕ್ ಬಂದಿದ್ದೀರೋ ಆ ಜಾತಕನೇ ಇಲ್ಲ. ನನ್ನ ಸೊಸೆಗಿನ್ನೂ ನನ್ನ ಮೊಮ್ಮಗನ ಜಾತಕ ಸಿಕ್ಕಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ ಮಾಯಿ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಯಾಕಷ್ಟು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ತಲೆ ಕೆಡ್ಸ್ಕೊಳ್ಳುವಂತ ವಿಷಯ ಏನೂ ಇಲ್ಲ. ನೀವ್ ಎಷ್ಟು ಹುಡ್ಕೋದ್ರು ಸಿಗ್ಲಿಲ್ಲ, ಆದ್ರೆ ಸತ್ಯಣ್ಣಂಗ್ ಸಿಕ್ತು. ಅವನಿಗೆ ಗೊತ್ತಿತ್ತು ಅನ್ಸುತ್ತೆ ಎಲ್ಲಿತ್ತು ಅಂತ. ತಗೊಳ್ಳಿ ಜೋಯಿಸ್ರೆ. ಅಣ್ಣ, ನಿನ್ ಮೇಲೆ ಈ ಶರ್ಟ್ ಸಖತ್ತ ಕಾಣಿಸುತ್ತೆ, ಟ್ರೈ ಮಾಡು. ಅದಕ್ಕಿಂತ ಇದು ಚೆನ್ನಾಗಿದೆ. ಏನು ಪ್ರದ್ಯುಮ್ನರಸ್ ಇದನ್ನ ಹಾಕೊಳ್ಳೋದ? ಯಾವ್ದು ಸರ್ಕಸ್ ಅಲ್ಲಿ ಜೋಕರ್ ಹಾಕೊಳ್ಳೋ ತರ ಇದೆ ಅದು. ನಿಮ್ಗೆ ಟೇಸ್ಟ್ ಇಲ್ಲ. ಈ ಶರ್ಟ್ ತುಂಬಾ ಚೆನ್ನಾಗಿದೆ. ಅಣ್ಣ ಯಾವತ್ತೂ ಇಂಥ ಶರ್ಟ್ ಹಾಕೊಳ್ಳಲ್ಲ. ಇವನೇ ಬೇರೆ, ಇವನ್ ಸ್ಟೈಲೇ ಬೇರೆ. ಅಲ್ಲ ಯುಕ್ತಿ, ಅಣ್ಣನ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರೆ ಇಂಥ ಶರ್ಟ್ ಸೆಲೆಕ್ಟ್ ಮಾಡ್ತಿದ್ಲ? ಯುಕ್ತಿ ನಿಂತ್ಕೋ. ಇಬ್ರು ಕೊಟ್ಟಿರೋ ಶರ್ಟ್ ಟ್ರೈ ಮಾಡ್ತೀನಿ, ಓಕೆನಾ? ಆಮ್ರಪಾಲಿ, ಇದು ಚೆನ್ನಾಗಿದೆ ನೋಡು. ನೀವು ಉಡುಪುಗಳನ್ನು ಕೊಂಡುಕೊಳ್ಳುತ್ತೀರೇ? ನೀವ್ ಕೊಂಡ್ಕೊಳ್ಳಲ್ವಾ? ಇಲ್ಲ, ಎಲ್ಲರ ಬಳಿ ಅವರಿಗೆ ಬೇಕಾದಷ್ಟು ಬಟ್ಟೆಗಳಿರುತ್ತದೆ. ಇರುತ್ತೆ ಅಂದ್ರೆ ಎಲ್ಲಿಂದ ಬರುತ್ತೆ? ಗಂಧರ್ವ ಮಾಯಾ ಶಕ್ತಿಯಿಂದ ಪ್ರಕೃತಿಯೇ ನಮಗೆ ಉಡುಪನ್ನು ಕೊಡುತ್ತದೆ. ನಮಗೂ ಅದೆಲ್ಲ ಇದ್ದಿದ್ರೆ ನಾನು ಅಂಗಡಿಗೆ ಬರ್ತಿರ್ಲಿಲ್ಲ. ನೋಡು ಎಷ್ಟು ಕಲರ್, ಬಣ್ಣ ಬಣ್ಣವಾಗಿದೆ, ಕಣ್ಗೆ ಚುಚ್ತಾ ಇದೆ. ಬೃಂದಾ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಆಮ್ರಪಾಲಿಗೆ ಬಟ್ಟೆ ನೋಡ್ತಿದ್ದೆ, ಅದಕ್ಕೆ ಫ್ಯಾಷನ್ ಡಿಸೈನರ್ ಅಂತ ನಾನಿದ್ದೀನಿ. ಈ ಬಟ್ಟೆಗಳೆಲ್ಲ ನೀನ್ ಸೆಲೆಕ್ಟ್ ಮಾಡಿದ್ದ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹೆಂಗ್ ತಗೊಂಡಿ ಹಂಗೆ ವಾಪಸ್ ಇಟ್ಬಿಡು. ಆಮ್ರಪಾಲಿ, ತಗೊಳ್ಳಿ, ಈ ಬಟ್ಟೆಗಳನ್ನ ತಗೊಂಡೋಗಿ ಬದಲಾಯಿಸ್ಕೊಂಡ್ ಬನ್ನಿ. ಇದನ್ನ ತಗೊಂಡು ಆ ಕಡೆ ಹೋಗಿ. ನೀನೆಲ್ಲಿ ಹೋಗ್ತಿದ್ಯಾ? ಆಮ್ರಪಾಲಿ ಜೊತೆಗೆ ಎಲ್ಲೂ ಹೋಗಾಗಿಲ್ಲ, ಚಿಕ್ಕಮ್ಮ ಹೇಳ್ ಕಳ್ಸಿದ್ದಾರೆ.
ನಾನ್ ಕಲರ್ ಬಟ್ಟೆ ತಗೊಳಲ್ಲ. ಬೃಂದಾ, ನೀ ನನ್ ಮಾತ್ ಕೇಳ್ತೀಯ ಇಲ್ವಾ ಇವಾಗ? ಇದೊಂದ್ಸಲ ತಗೊಂಡ್ಬಿಡು, ಇಲ್ಲ ಚಿಕ್ಕಮ್ಮ ನಮ್ಮಿಬ್ರು ಜೀವ ಹಿಂಡ್ಬಿಡ್ತಾರೆ. ನಾನ್ ಮಾಲ್ಗೆ ಬರ್ಬಾರ್ದಾಗಿತ್ತು. ನೀನ್ ಯಾವಾಗ್ಲೂ ಹೀಗೆನಾ? ತಂಗಿ ಮೇಲ್ ಜೋರ್ ಮಾಡ್ಕೊಂಡು ಎಲ್ರ ಮೇಲೂ ಬಾಸ್ ತರ ಶೋಕಿ ಮಾಡೋದು? ನಮ್ಮ ಅಕ್ಕನ ಜೊತೆ ಹೇಗ್ ಬೇಕಾದ್ರೂ ಮಾತಾಡ್ತಾಳೆ, ನಿನ್ಗೇನು? ನಾನ್ ನಿನ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನ್ ಕೇಳಿದ್ನ? ಸರಿ, ನೀನ್ ಅದನ್ನೆಲ್ಲ ಇಟ್ಬಿಟ್ ಬಾ, ನಿನ್ಗೊಂದು ಒಳ್ಳೆ ಡ್ರೆಸ್ ನೋಡ್ತೀನಿ. ಬಟ್ಟೆ ಎಲ್ಲಿ ಧರಿಸುವುದು? ಆಪದ್ ಬಾಂಧವನು ಬಟ್ಟೆ ಧರಿಸಲು ಹೋಗುತ್ತಿರಬಹುದು, ಅವನ ಹಿಂದೆಯೇ ಹೋಗುತ್ತೇನೆ. ಎಷ್ಟು ಕೆಟ್ಟದಾಗಿದೆ. ಅದನ್ನ ನಾನ್ ಹೇಳ್ಬೇಕು, ನೀನಲ್ಲ. ಎಷ್ಟ್ ಕಾಟ ಕೊಡ್ತೀಯ ಆನ್ಯ ನೀನು. ವಾವ್, ತುಂಬಾ ಚೆನ್ನಾಗಿದೆ ಪುಟಾಣಿ. ಏನ್ ಚೆನ್ನಾಗಿದೆ? ಪೇಂಟ್ ಡಬ್ಬ ಮೈ ಮೇಲೆ ಚೆಲ್ಕೊಂಡು ಹಾರಾಗಿದೆ. ಇಲ್ಲ ಬೃಂದಾ, ಆಕ್ಚುಲಿ ನಾನು ಇದನ್ನ ತಗೊಳ್ತಾ ಇಲ್ಲ ಅಷ್ಟೇ. ಹೇಳದೆ ಮಾನವರ ಉಡುಪು ಧರಿಸಿಕೊಂಡು ಏನು ಮಾಡುತ್ತಿದ್ದೇನೆ ನಾನು? ಮಹಾಮಂತ್ರಿ ಭದ್ರದೇವರ ಮಗಳು ನಾನು, ಗಂಧರ್ವ ಲೋಕದ ಯೋಧೆ ನಾನು. ಈಗ ನೀನು ಭೂಲೋಕದಲ್ಲಿರುವೆ. ರಾಜಕುಮಾರನನ್ನು ತಲುಪುವ ಮಾರ್ಗವನ್ನು ಹೇಗಾದರೂ ನಾನು ನಿನಗೆ ತಿಳಿಸುತ್ತೇನೆ. ನಾನು ನಿನ್ನನ್ನ ತಲುಪುವವರೆಗೂ ಎಲ್ಲಾದರೂ ಆಶ್ರಯ ಪಡೆ ಮಗಳೇ. ನಾನು ಆದಷ್ಟು ಬೇಗ ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ಈಗ ನೀನು ಹೊರಡು. ತಂದೆಯ ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆ. ಇದು ಟ್ರೈ ಮಾಡು. ಗ್ರೀನ್ ಜಾಸ್ತಿ. ಆನ್ಯ, ಆಮ್ರಪಾಲಿಯಲ್ಲಿ ಗೊತ್ತಿಲ್ಲ. ಕರೆಕ್ಟು, ಬಟ್ಟೆ ಟ್ರೈ ಮಾಡ್ಕೊಂಡ್ ಬರ ಕಳ್ಸಿದ್ವಲ್ಲ. ಹೌದು, ನಾನು ಅಲ್ಲೇ ಇದ್ದೆ. ಅದ್ರೊಳಗೆ ಯಾವ ಚೇಂಜಿಂಗ್ ರೂಮ್ ಅಲ್ಲೂ ಇಲ್ಲ. ಮತ್ತೆ ಹೋದ್ರು ಅವರು? ಚೇಂಜಿಂಗ್ ರೂಮ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಗಂಧರ್ವ ಲೋಕದಲ್ಲಿ ಬಟ್ಟೆನೆ ತಗೋತಿರ್ಲಿಲ್ವಂತೆ. ಅದ್ ಏನ್ ಗೊಣತಿದ್ಯಾ? ಏನಿಲ್ಲ, ಆಮ್ರಪಾಲಿ ಹುಡುಕ್ಬೇಕು. ನನ್ಗೊಂದ್ ಡೌಟ್. ಆಮ್ರಪಾಲಿ ಅವರು ನಮ್ ಜೊತೆ ಬೇಕಂತ ಆಟ ಆಡ್ತಿದಾರೆ. ಒಂದ್ ಗಂಟೆಗೆ ಒಂದೊಂದ್ಸಲ ಬಚ್ಚಿಟ್ಕೊಂಡ್ ಬಿಡ್ತಾರಲ್ಲ. ಖುಷಿ ಆಯ್ತಾ ನಿನ್ಗೆ ಅಂತ ಕೆಟ್ಟ ಜೋಕ್ ಮಾಡಿ? ಬಾ ಹುಡ್ಕಣ. ಯುಕ್ತಿ ಹತ್ರ ಚೆನ್ನಾಗಿಲ್ಲ ಅಂತ ಹೇಗೆ ಹೇಳೋದು? ಏನಾದ್ರು ಅಂದ್ರೆ ಬೇಜಾರ್ ಮಾಡ್ಕೊತಾನೆ. ಅರೆ, ಈ ಮಾನವನು ನನ್ನ ಹಾಗೆಯೇ ಉಡುಪನ್ನು ಧರಿಸಿದ್ದಾನೆ. ಆಪದ್ ಬಾಂಧವ, ಆಮ್ರಪಾಲಿ, ಇಬ್ಬರು ಒಂದೇ ತರಹದ ಉಡುಪನ್ನು ಧರಿಸಿದ್ದೇವೆ. ಹೌದಲ್ಲ? ನೀವ್ ಇಲ್ಲಿಂದ ಬಂದ್ರಾ? ಹೌದು. ಇದು ಗಂಡಸರಿಗೆ ಮಾತ್ರ. ಓ, ನಾನು ಗಮನಿಸಲೇ ಇಲ್ಲ. ಇಲ್ಲಿಗೆ ಬಂದು ತಪ್ಪು ಮಾಡಿದ್ದೇನೆ. ಏನಿಲ್ಲ ಬಿಡಿ, ಅದು ಅಲ್ಲದೆ ಗಂಡಸರು ಬಟ್ಟೆ ಹಾಕೊಂಡಿದ್ದೀರಾ, ಪರವಾಗಿಲ್ಲ. ಒಂದು ವಿಷಯ ಹೇಳಲೆ ಆಪದ್ ಬಾಂಧವ, ನೀನು ತಪ್ಪು ತಿಳಿಯದಿದ್ದರೆ? ಹೇಳಿ. ಈ ಬಟ್ಟೆಗಳು ಅತಿ ಕೆಟ್ಟದಾಗಿವೆ. ನೀವ್ ಹೇಳೋದ್ ನಿಜಾನೇ, ತುಂಬಾ ಕೆಟ್ಟದಾಗಿದೆಯಲ್ಲ. ಇಂಥ ಉಡುಪುಗಳನ್ನು ಹೇಗೆ ಧರಿಸುತ್ತೀರಾ? ಯಾಕೆ ಕೇಳ್ತೀರಾ ಆಮ್ರಪಾಲಿ? ಆಕ್ಚುಲಿ ನಂಗೆ ಈ ತರ ಎಲ್ಲ ಬಟ್ಟೆ ಹಾಕೋ ಅಭ್ಯಾಸನೇ ಇಲ್ಲ, ಗೊತ್ತಾ? ಆತ್ಮಾರಾಮ್ ಶಾಸ್ತ್ರಿಗಳ ಜಾತಕ ಕುಡಿಸ್ತಾ ಇದಾರೆ ಅಂದ್ರೆ ಒಳ್ಳೆ ಜೋಡಿನೇ ಆಗದು, ನಮ್ಮಿಬ್ರು ತರ ಅಲ್ವೇನ್ರಿ? ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ಕೊತಾ ಇನ್ ಕಣೆ. ಏನಂದೆ? ನಂದು ನಿಮ್ದು ಒಳ್ಳೆ ಜೋಡಿ ಎಂದೆ. ತುಂಬಾ ಒಳ್ಳೆ ಜೋಡಿ.
ಯಾಕ್ರಿ ಹೀಗ್ ಮಾಡಿದ್ರಿ? ನನಗೇನ್ ಸರಿ ಅನ್ನಿಸ್ತೋ ಅದನ್ನ ಮಾಡಿದೀನಿ ದೇವು. ನಿಮಗೇನ್ ಸರಿ ಅನ್ಸ್ತೋ ನೀವು ಮಾಡಿದ್ರಿ, ಆದ್ರೆ ಪ್ರದ್ಯುಮ್ನನ್ ಬಗ್ಗೆ ಯೋಚನೆ ಮಾಡಿದ್ರಾ? ಅವನ ಬಗ್ಗೆ ಯೋಚನೆ ಮಾಡೇ ಆ ಜಾತಕ ಕೊಟ್ಟಿದ್ದು. ಹಾಗಂದ್ರೆ ಏನ್ ನಿನಗೆಲ್ಲ ಮೊದ್ಲಿಂದ ಹೇಳ್ಬೇಕಾ? ಈಗ ನಡೀತಾ ಇರೋ ಮದುವೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಿನ್ ಮಗಂದು ಯುಕ್ತಿದ್ದು ಜಾತಕ ಕೊಟ್ರೆ ಈ ಮದುವೆ ಮುರಿಯುತ್ತೆ ಅಂತ ಗೊತ್ತಿತ್ತು. ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು. ಈ ಮದುವೆ ಮುರಿದ್ರೆ ಪ್ರಳಯ ಏನೂ ಆಗಲ್ಲ. ನೀವ್ ಮಾಡಿರೋ ಕೆಲ್ಸದಿಂದ ಪ್ರಳಯ ಆಗ್ಬೋದು ರೀ. ಅಪ್ಪ ಅಮ್ಮ ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಮಗಳೇ, ನಿಮ್ಮ ಅಮ್ಮಂದು ಇದ್ದೇ ಇರುತ್ತಲ್ಲ. ನೋಡಿಮ್ಮ, ಹುಡುಗಿದು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಹುಡುಗಂದು ಪುಷ್ಯ ನಕ್ಷತ್ರ ಕಟಕ ರಾಶಿ. ಎರಡು ಜಾತಕನೂ ಚೆನ್ನಾಗಿ ಹೊಂದುತ್ತೆ.